ಹೋಗ್ತಿದ್ಯಾ? ನಂದಿನಿ, 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 ನಿಂತ್ಕೋ ಅಂತ ಹೇಳಿದ್ರೆ ಕೇಳಲ್ವಾ? ನೀವೆಲ್ಲ ನನ್ನ ಎಷ್ಟೇ ತಡೆದ್ರು ನಾನು ಆಡ್ಬೇಕಾಗಿರೋ ಮಾತು ಆಡೇ ಹೋಗೋದು. ಅದೇನೋ ಅಂತಾರಲ್ಲ, ಶಂಕದಿಂದ ಬಂದ್ರೇನೆ ತೀರ್ಥ ಅಂತ, ಹಾಗಾಯ್ತು. ನಾನು ಅಷ್ಟು ಸಲ ಈ ವಿಷಯ ಹೇಳಿದ್ರು ನೀವೆಲ್ಲ ನನ್ನನ್ನೇ ಅಂದ್ರಲ್ವಾ? ಇವಾಗ ಪೇಪರಲ್ಲೇ ಬಂದಿದೆ. ಇದನ್ನಾದ್ರೂ ನಂಬ್ತೀರಾ? ಸಾಲ್ದು ಅಂತ ನಮ್ಮ ಅತ್ತೆ ಮಾವಂಗೆ ಆಶ್ರಯ ಕೊಟ್ಟು ಬೀದಿಲೆಲ್ಲ ನೀವೇ ದೊಡ್ಡವರು ಅನ್ನೋ ತರ ಬಿಲ್ಡಪ್ ತಗೊಂಡ್ರಲ್ಲ. ನಮ್ಮನೆ ದೋಸೆ ತೂತು ಸರಿ, ಇವಾಗ ನಿಮ್ಮನೆ ಮುದ್ದೆನೂ ತೂತು ಅಂತ ಜನಕ್ಕೆ ಗೊತ್ತಾಗತ್ತೆ ಬಿಡಿ. Good morning, sir. ಸವಿಯೋಕೆ ಸಿದ್ಧ ಅಂತೆ. ಈ ತರ ಸುಡ್ಸಾರದ್ನ ಸವಿತಾ ಇದ್ರೆ ನಾಲ್ಗೆ ಸೌದೋಗುತ್ತಷ್ಟೇ. ಸುಮ್ಮನೆ ತಲೆ ತಿನ್ಬೇಡ. ಈಗ ತಾನೇ 8 ದೋಸೆ ತಿಂದಿದ್ದೀನಿ, ತಲೆ ತಿನ್ನಕ್ಕೆ ಜಾಗ ಇಲ್ಲ. ನಡಿ ನಡಿ. ಮ್ಯಾಗಿ ಸರ್, ಅದು ಏನಿಲ್ಲ ಬಿಡು. ಹೇಳಿ ಸರ್. ಇಲ್ಲ ಏನಿಲ್ಲ. ಸರ್, ತುಳಸಿ ಮೇಡಮ್ ಬಸ್ಸಲ್ಲಿ ಬರ್ತಾರಂತೆ, ಸ್ವಲ್ಪ ತಡ ಆಗತ್ತಂತ ಮೆಸೇಜ್ ಮಾಡಿದ್ರು. ಹೇಗಿದ್ರೂ ತಡ ಆಗುತ್ತೆ ಅಂತಾಯ್ತು. ಸೀದಾ ಅಲ್ಲಿಗೆ ಬರೋಕೆ ಹೇಳಿದ್ರೆ ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಬೋದಲ್ವಾ? ತುಳಸಿಯವರೇ, ಪಂಚಮುಖಿ ಗಣೇಶ ದೇವಸ್ಥಾನಕ್ಕೆ ಬನ್ನಿ. ಆ ಮನುಷ್ಯನ ಬಗ್ಗೆ ನನಗೆ ಕೋಪ ಆಯ್ತು ನಿಜ, ಆದರೆ ಈ ವಿಷಯದಲ್ಲಿ ಹೀಗಂತ ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ಈ ವಯಸ್ಸಲ್ಲಿ ಯಾರ್ಯಾರ ಜೊತೆ ಸುತ್ತುವಾಗ ಪ್ರಜ್ಞೆ ಇರಬೇಕಲ್ವಾ? ಇದರಿಂದ ಮನೆಯವ್ರ ಮೇಲೆ ಏನು ಪರಿಣಾಮ ಆಗತ್ತೆ, ಹೊರಗಿನವರು ಏನು ಮಾತಾಡ್ಕೋತಾರೆ ಅನ್ನೋ ಯೋಚನೆನೂ ಇಲ್ವಾ ಇವ್ರಿಗೆ? ಒಂದು ನಿಮಿಷ ನಿಲ್ಸು.
ಮೇಡಮ್, ಅಫ್ರೇ ನೀನು ಸದ್ಯ ಕೊನೆಗೂ ನೀವು ಸಿಕ್ಕಿದ್ರಿ. ನಿನ್ನೆ ನಿಮ್ಮನ್ನು ನೋಡಿದೆ, ನೀವು ಕ್ಯಾಬಲ್ಲಿ ಹೋಗುವಾಗ ಮೇಡಮ್ ಅಂತ ಕೂಗ್ದೆ, ನಿಮಗೆ ಕೇಳಿಸಿಲ್ಲ ಅನ್ಸತ್ತೆ. ಅಯ್ಯೋ ಹೌದಾ, ನನಗೆ ಗೊತ್ತಾಗ್ಲೇ ಇಲ್ಲ ನೋಡು. ಹೇಗಿದೆಯಾ ನೀನು? ಪರವಾಗಿಲ್ಲ. ಬನ್ನಿ, ನಾನೇ ನಿಮ್ಮನ್ನ ಕಾರಲ್ಲಿ ಡ್ರಾಪ್ ಮಾಡ್ತೇನೆ. ಕೆಫೆಗೆ ಬರೋಕ್ಕೆ ಮುಂಚೆ ಪಂಚಮುಖಿ ಗಣೇಶನ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನಕ್ಕೆ ಯಾಕೆ ಕರೆದಿರ್ಬೋದು? ಏನಾದರೂ ಸಮಸ್ಯೆನಾ? ಬನ್ನಿ, ನಾನೇ ಡ್ರಾಪ್ ಮಾಡ್ತೇನೆ. ಸಮಸ್ಯೆ ಏನೂ ಇಲ್ಲಪ್ಪ. ನಾನು ಕೆಲ್ಸಕ್ಕೆ ಹೊರಟಿದ್ದೆ, ಆದರೆ ನನ್ನ ಫ್ರೆಂಡ್ ದೇವಸ್ಥಾನಕ್ಕೆ ಬನ್ನಿ ಅಂದರು. ನಾನು ಅಲ್ಲಿಗೆ ಹೋಗಿ ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. ಯಾವ ದೇವಸ್ಥಾನಕ್ಕಂತ ಹೇಳಿ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲಪ್ಪ, ಅಲ್ಲಿಗೆ ಡೈರೆಕ್ಟ್ ಬಸ್ ಇದೆ, ನಾನು ಹೋಗ್ತೀನಿ. ನಿಮಗೆ ಬರೋಕ್ಕೆ ಮುಜುಗರ ಅನ್ಸುತ್ತೆ. ನಿಮ್ಮ ಬಸ್ ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ, ಸರಿನಾ? ಬಂದಾಗಲೇ ಹೇಗಿದೆ ಅಂತ ಕೇಳಿದೆ. ಪರವಾಗಿಲ್ಲ ಅಂತಂದೆ. ಅಂದರೆ ಯಾವತ್ತಿನ ಥರ ಆರಾಮಾಗಿಲ್ಲ ಅಂತ ತಾನೆ? ಯಾಕೇನಾಯ್ತು? ಮನೇಲಿ ಭೂಕಂಪ ಆದರೂ ಹೀಗೆ ಮಲ್ಕೊಂಡಿರ್ತೀರಲ್ರಿ? ವಿಷಯ ಗೊತ್ತಾಯ್ತಾ? ತುಳಸಿ ಯಾರು ಅಂತ ಗೊತ್ತಾದ ಮೇಲೆ ನಾನು ಹೆಲ್ಪ್ಲೆಸ್ ಆಗಿದ್ದೆ ಅಲ್ವಾ? ಆಗ ನನ್ನನ್ನು ನೋಡಿ ನೀವು ಖುಷಿಪಟ್ರಿ ಅಂತ ನನಗೆ ಗೊತ್ತು ರೀ. ಯಾಕಂದರೆ ನೀವು ಯಾವತ್ತಿದ್ರೂ ನಿಮ್ಮ ಅಣ್ಣನ ಥರಾನೇ ಅಲ್ವಾ? ಆದರೆ ಇವತ್ತು ನಿಮ್ಮೆಲ್ಲರನ್ನ ನೋಡಿ ನಾನು ಖುಷಿ ಪಡ್ತಿದ್ದೀನಿ. ಅದು ಎಂಥ ಪರಿಸ್ಥಿತಿನೇ ಆದರೂ ನನ್ನ ಫೇವರಲ್ಲಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಈ ಶಾರ್ವರಿಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಂದಿದ್ರೆ ಆ ಜರ್ನಲಿಸ್ಟು ನನಗೆ ಫೋನ್ ಮಾಡಿ ಹೇಳ್ತಿದ್ನ ಹೇಳಿ? ಭಾವ ತುಳಸಿ ಬಗ್ಗೆ ತಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಹೇಳಿದ ಮೇಲೆ ನೀವೆಷ್ಟು ಕಳೆಯಾಗಿದ್ರಿ ಅಲ್ವಾ? ಆವತ್ತು ನಿಮಗೆ ಕೊಡೋಕ್ಕೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಆದರೆ ಇವತ್ತು ಉತ್ತರ ಅನ್ನೋ ಹಾಗೆ ಈ ಪೇಪರಲ್ಲಿ ಕಿಡಿ ಹೊತ್ತಿಸಿದ್ದೀನಿ. ಇದು ಎಷ್ಟು ಜೋರಾಗಿ ಉರಿಯುತ್ತೋ, ಯಾರ್ಯಾರನ್ನು ಸುಡುತ್ತೋ ನೀವೇ ನೋಡ್ತೀರಿ. ಈ ಆರ್ಟಿಕಲಿಂದ ಆಗೋ ಪರಿಣಾಮ ನೋಡಿ ನಿಮ್ಮಣ್ಣ ಗ್ಯಾರಂಟಿಯ ತುಳಸಿಯಿಂದ ದೂರ ಆಗೇ ಆಗ್ತಾರೆ. ಹಾಗೂ ಆಗಲಿಲ್ಲ ಅಂದರೆ ಅಭಿಜಿತ್ ಇದಾನಲ್ರಿ, ಅವನು ಒಬ್ಬ ಸಾಕು ಭಾವನ್ಗೆ ಪಾಠ ಕಲಿಸಕ್ಕೆ. ರೀ, ಬೇಜಾರಾಯ್ತಾ? ನೀವಂದರೆ ನನಗೆ ತುಂಬ ಇಷ್ಟ ರೀ. ನೀವು ಬೇಗ ಹುಷಾರಾಗಬೇಕು ಅನ್ನೋದು ನನ್ನ ಆಸೆ. ಆದರೆ ಅದರಿಂದ ನನ್ನ ಸ್ಥಾನಕ್ಕೆ ಧಕ್ಕೆ ಆಗಬಾರ್ದು ಅಷ್ಟೆ. ಅದು ಅಲ್ಲದೆ ನೀವು ಇಂಥ ಸ್ಥಿತಿಯಲ್ಲೂ ನಿಮ್ಮ ಅಣ್ಣನಿಗೆ ಸಪೋರ್ಟ್ ಮಾಡೋಕ್ಕೆ ನಿಮ್ಮ ಕೈಲಾದ ಪ್ರಯತ್ನನ ಮಾಡ್ತಿದ್ದೀರಾ ಅಂದಮೇಲೆ ನೀವು ಪೂರ್ತಿ ಹುಷಾರಾದರೆ ಸುಮ್ಮನಿರ್ತೀರಾ? ಆದರೆ ಒಂದಂತೂ ನಿಜ ರೀ, ನಿಮ್ಮ ಅಣ್ಣನ ಖುಷಿಗೋಸ್ಕರ ನೀವು ಏನೇ ಸಪೋರ್ಟ್ ಮಾಡಿದರೂ ಅದನ್ನು ಮಾತ್ರ ನಾನು ಸಕ್ಸಸ್ ಆಗೋಕ್ಕೆ ಖಂಡಿತ ಬಿಡಲ್ಲ. ನೀನು ನನ್ನನ್ನು ಮಾತಾಡಿಸ್ಬೇಕು ಅಂತ ಖುಷಿಯಿಂದ ಬಂದ್ರೂ ನಿನ್ನ ಮನಸ್ಸು ಯಾಕೋ ಯಾವತ್ತಿನ ಥರ ಇಲ್ಲ ಅನ್ನಿಸ್ತಾ ಇದೆ. ಯಾಕೆ? ಏನಾಯ್ತು? ನಿನ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದ್ರೆ ಹೇಳು, ಪರವಾಗಿಲ್ಲ. ಕೆಲವೊಂದು ಸಲ ಮತ್ತೊಬ್ಬರ ಹತ್ರ ನಮ್ಮ ಮನಸ್ಸಿನ ಬೇಜಾರನ್ನ ಹೇಳ್ಕೊಳ್ಳೋದು ಒಳ್ಳೇದು. ಅವ್ರು ಸಮಾಧಾನ ಮಾಡ್ತಾರೋ ಬಿಡ್ತಾರೋ, ಆದರೆ ನಮ್ಮ ಮನಸ್ಸಂತೂ ಹಗುರ ಆಗತ್ತಲ್ವಾ? ಹೇಳ್ಬಾರ್ದು ಅಂತ ಏನೂ ಇಲ್ಲ. ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರೋರಿಂದ ನೋವಾಗತ್ತಲ್ವಾ, ಯಾಕೆ ಅಂತ ಯೋಚಿಸ್ತಿದ್ದೆ.
ನಿನ್ನ ಪ್ರಶ್ನೆಲೇ ಉತ್ತರ ಇದೆಯಲ್ಲ. ಈಗ ನಾನು ಬಸ್ಸಲ್ಲಿ ಹೋಗ್ತಾ ಕಂಡಕ್ಟರ್ ಯಾವುದೋ ಒತ್ತಡದಿಂದ ನಾನು ಸರಿಯಾಗಿ ಚಿಲ್ಲರೆ ಕೊಟ್ಟಿಲ್ಲ ಅಂತ ನನ್ನ ಮೇಲೆ ರೇಗಿದ್ರೆ ಆ ಕ್ಷಣ ಎಲ್ರೆದ್ರಿಗೂ ನನ್ನ ಮನಸ್ಸಿಗೆ ಮುಜುಗರ ಆಗ್ಬೋದು. ಅದೇ ಮನೇಲಿ ನನ್ನ ಮಗ ಏನಾದರೂ ರೇಗಿದ್ರೆ ನಾನು ಕೆಲ್ಸಕ್ಕೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ ಮನ್ಸಿಗೆ ನೆಮ್ಮದಿ ಇರಲ್ಲ. ನನ್ನ ಮಗ ಯಾಕೆ ರೇಗ್ದ, ನನ್ನಿಂದ ಏನು ತಪ್ಪಾಯ್ತು ಅಂತ ಮನಸ್ಸು ಯೋಚಿಸ್ತಾನೆ ಇರುತ್ತೆ. ಎಲ್ರಿಗೂ ಹಾಗೆ. ನಮಗೆ ಗೊತ್ತಿಲ್ಲದೆ ಇದ್ದವರೋ ದೂರದವರೋ ಏನಾದರೂ ನೋವು ಕೊಟ್ರೆ ನಮ್ಗೇನೋ ಅನ್ಸಲ್ಲ. ಅದೇ ನಮ್ಮ ಹತ್ರದವರು ಒಂದು ಸಣ್ಣ ಮಾತಾಡಿದ್ರು ಮನ್ಸಿಗೆ ತುಂಬ ನೋವಾಗತ್ತೆ. ಯಾಕೆ ಹೇಳು? ಅವ್ರು ನಮಗೆ ಹತ್ರದವ್ರಲ್ವಾ, ಅವ್ರ ಮೇಲೆ ನಮಗೆ ಕಾಳಜಿ ಇರುತ್ತಲ್ವಾ, ಅದಕ್ಕೆ. ಕಾಳಜಿನ? ನೋವೇ ಆ ಥರದ್ದೇನೂ ಇಲ್ವಲ್ಲ. ಸ್ಟಿಲ್ ಒಂಥರ ಮನ್ಸಿಗೆ ಹಿಂಸೆ. ಇಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ಯಾವ ವ್ಯಕ್ತಿ ಮೇಲೆ ನಮಗ್ ಪ್ರೀತಿ ಕಾಳಜಿ ಇರುತ್ತೋ ಅವ್ರ ಮಾತು ನಡವಳಿಕೆಯಿಂದ ಮಾತ್ರ ನಮಗ್ ನೋವಾಗೋದಕ್ಕೆ ಸಾಧ್ಯ. ಬಹುಶಃ ಅದು ಕಾಳಜಿ ಅಂತ ನಿನಗ್ ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ. ತಲೆ ಕೆಡ್ಸ್ಕೋಬೇಡ. ಮನೆಯಲ್ಲಿ ಮನ್ಸಿಗೆ ನೋವಾಗುವಂತ ಯಾವುದೇ ಘಟನೆ ನಡೆದ್ರು ಅದನ್ನ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ಅದನ್ನ ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ಬೇಕು. ಸಂಬಂಧ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ? ಯಾಕೆ ಹಾಗೆ ನೋಡ್ತಾ ಇದೀಯಾ? ನಾನೇನಾದ್ರೂ ತಪ್ಪು ಮಾತಾಡದ್ನಾ? ತಪ್ಪೋ ಸರಿನೋ ಗೊತ್ತಿಲ್ಲ, ಆದ್ರೆ ನಮ್ಮಮ್ಮ ಇರ್ತಿದ್ರೆ ಹೀಗೆ ನನ್ನ ಸಮಾಧಾನ ಮಾಡ್ತಿದ್ರು ಅನ್ಸ್ತದೆ. ಅಮ್ಮನ ತುಂಬಾ ನೆನ್ಪು ಮಾಡ್ಕೋತೀಯ ಅನ್ಸುತ್ತಲ್ವಾ? ಮರ್ತ್ರೆ ಅಲ್ವಾ ನೆನ್ಪು ಮಾಡ್ಕೊಳ್ಳೋದು. ನಾನು ಅವತ್ತೇ ಎಚ್ಚರಿಕೆ ಕೊಟ್ಟಿದ್ದೆ, ನೀವೆಲ್ಲ ನಂಬಲಿಲ್ಲ. ನನ್ನನ್ನೇ ವಿಲನ್ ಥರ ನೋಡಿದ್ರಿ. ಅಷ್ಟು ಸಾಲದು ಅಂತ ನಮ್ಮನೆ ವಿಷಯಕ್ಕೆ ತಲೆ ಹಾಕಿ ನಮ್ಮ ಅತ್ತೆ ಮಾವನ್ನು ಇಲ್ಲೇ ಇರಿಸ್ಕೊಂಡ್ರಿ. ನನ್ನಂತೊಳಗೆ ಕೆಟ್ಟದ್ದು ಮಾಡಿದ್ರೆ ಹೀಗೆ ಆಗೋದು. ಇವಾಗ ನೋಡಿ ತುಳಸಿಯವ್ರ ಬಗ್ಗೆ ಪೇಪರ್ನಲ್ಲಿ ಹೇಗೆಲ್ಲ ಬಂದಿದೆ ಅಂತ. ನಿಮ್ಮ ಅದೃಷ್ಟಕ್ಕೆ ತುಳಸಿಯವ್ರ ಮುಖ ಕಾಣಿಸ್ತಿಲ್ಲ, ಆದ್ರೆ ಅವರು ಮಾಧವ್ ಸರ್ ಜೊತೆ ಸುತ್ತಾ ಇರೋದು ಜನ ನೋಡಿರ್ತಾರೆ ತಾನೆ. ತುಳಸಿಯವ್ರೆ ಅಂತ ಗೊತ್ತಾಗತ್ತೆ ತಾನೆ. ಇಷ್ಟಾದ್ರೂ ಅವ್ರು ಸುತ್ತೋದನ್ನ ಬಿಟ್ಟಿಲ್ಲ ಅಂದ್ರೆ ಜನ ಇನ್ನೂ ಏನೆಲ್ಲ ಆಡ್ಕೋತಾರೋ, ಅದು ಈ ವಯಸ್ಸಲ್ಲಿ. ಅಬ್ಬಾ ಶಟ್ ಅಪ್ ನಂದಿನಿ. ಅಯ್ಯೋ, ನಿನ್ಗೆ ಗೊತ್ತಾಯ್ತೇನೋ? ನೀನು ಹೊರಡು, ಪರವಾಗಿಲ್ಲ. ನಾನು ನೋಡಿ ಇಲ್ಲಿವರೆಗೂ ಬಂದು ಮಾತಾಡ್ಸಿದ್ಯಲ್ಲ, ಒಳ್ಳೆ ಹುಡುಗ. ಅಯ್ಯೋ, ನಿಮ್ಮನ್ನ ನೋಡಿ ಮರ್ತೇ ಬಿಟ್ಟಿದ್ದೆ. ಇದನ್ನ ನಾನು ಹೀಗೆ ಮನೆಗೆ ತೊಗೊಂಡ್ರೆ ನನ್ನ ಹೆಂಡತಿ ನನ್ನ ಕ್ಲಾಸ್ ತೊಗೋತಾಳೆ. ಖಾಲಿ ಡಬ್ಬ ಕೊಡಬಾರ್ದು ಅಂತ ನನ್ನ ಹೆಂಡತಿ ಇದರಲ್ಲಿ ಸ್ವೀಟಾಗಿ ಕೊಟ್ಟಿದ್ದಾಳೆ. ನಿನ್ನೆನೇ ನಿಮಗೆ ಕೊಡೋಣ ಅಂದ್ಕೊಂಡೆ, ಆದರೆ ನೀವು ಕ್ಯಾಬಲ್ಲಿ ನೋಡಿಲ್ಲ. ಈಗ ನೋಡಿದ ತಕ್ಷಣ ನೆನಪಾಯ್ತು, ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕಪ್ಪ? ನನ್ನ ಹೆಂಡತಿಗೆ ನಿಮ್ಮ ಬಗ್ಗೆ ಹೇಳಿದೆ, ತುಂಬ ಖುಷಿ ಪಟ್ಲು. ಯಾವಾಗಲೂ ಅವ್ರು ಕೊಡೋದಷ್ಟೇ ತಿನ್ನೋದಲ್ಲ, ನೀವು ತೊಗೊಂಡೋಗಿ ಕೊಡಬೇಕು ಅಂತ ಇದನ್ನು ಕೊಟ್ಟೆ. ನೀನು ಹೆಂಡ್ತಿನೂ ನಿನ್ ಥರನೇ ಒಳ್ಳೆಯವಳು ಅನ್ಸುತ್ತೆ. ತಗೊಳ್ಳಿ, ಹೇಗಿದೆ ಹೇಳಿ. ಏನಾಯ್ತು? ನನಗೆ ಅಂತಾನೆ ಹೀಗೆ ಯಾರಾದರೂ ಡಬ್ಬಿ ತಂದ್ಕೊಟ್ಟು ಎಷ್ಟೋ ವರ್ಷನೇ ಆಗಿತ್ತು. ಅದನ್ನ ನೆನ್ಸ್ಕೊಂಡೆ. ಅರೆ, ಲಾಡು ನನಗೆ ತುಂಬಾ ಇಷ್ಟ. ಹೌದಾ? ಅಲ್ಲ, ಬರುವಾಗ್ಲೇ ಯಾಕೋ ನೋವಲ್ಲಿದ್ದಂಗಿದ್ದೆ. ಆ ಟೆನ್ಷನಲ್ಲಿ ತಿಂಡಿ ತಿಂದೆ ಬಂದಿಲ್ಲ ತಾನೆ? ತಿಂದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಅವತ್ತು ನಿಮ್ಮ ಕೈ ರುಚಿ ತಿನ್ನಲ್ಲ, ಆ ಥರ ಡಿಫ್ರೆಂಟ್ ಆಗಿರೋ ಊಟ ತಿಂದು
ಸುಮಾರು ವರ್ಷಗಳೇ ಹೋಗಿತ್ತು. ಮನೆಗೆ ಹೋಗಿ ನನ್ನ ಹೆಂಡತಿಗೆ ಇದ್ರ ಬಗ್ಗೆ ಹೇಳಿದೆ. ಬೇರೆಯವರಾಗಿದ್ದರೆ ನಾನು ಮಾಡಿರೋ ಅಡುಗೆಗಿಂತ ಬೇರೆಯವ್ರ ಅಡುಗೆ ಇಷ್ಟಪಡ್ತೀಯ ಅಂತ ಬೈದಿರೋರು. ಆದರೆ ಅವಳು ಖುಷಿ ಪಟ್ಲ. ಏನಾಯ್ತು? ನೀನು ನಗೋದನ್ನ ನೋಡಿದಾಗಲೆಲ್ಲ ನನಗೆ ಯಾರೋ ತುಂಬ ಪರಿಚಯ ಇರೋರು ನೋಡ್ದಾಗತ್ತೆ. ಆದರೆ ಯಾರಿಗೆ ಹೋಲತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಬಸ್ ಬಂತು, ನಾನು ಬರ್ತೀನಪ್ಪ. ಸರಿ, ಹುಷಾರು. ನೀನು ದಿನ ಇದೇ ರಸ್ತೆಲಿ ಓಡಾಡ್ತೀಯ ಅಲ್ವಾ? ನಾಳೆ ಆಫೀಸ್ಗೆ ಹೋಗುವಾಗ ಇದೇ ಸಮಯಕ್ಕೆ ಬಾ. ನೀನು ಆಫೀಸ್ಗೆ ಊಟ ತರಬೇಡ, ನಾನು ತಂದ್ಕೊಡ್ತೀನಿ. ಯಾಕೋ ಇವ್ರನ್ನ ನೋಡಿದಾಗೆಲ್ಲ ನನಗೆ ನಮ್ಮ ಅಮ್ಮನೇ ನೆನಪಾಗ್ತಾರಲ್ಲ, ಯಾಕೆ? ತಾತ ನಿನಗೆ ಅವತ್ತೇ ಹೇಳಿದ್ದಾರೆ ನಮ್ಮಮ್ಮನ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಅಂತ. ಮಾಧವ್ ಸರ್ ಮತ್ತೆ ನಮ್ಮಮ್ಮನ ಮಧ್ಯೆ ಇರೋ ಸಂಬಂಧ ಏನು ಅನ್ನೋದು ನಮ್ಗೆ ಗೊತ್ತು, ಅವ್ರಿಗೂ ಗೊತ್ತು. ನಿನ್ನ ಮಾತಿಂದ ಆಗಲಿ ಅಥವಾ ನಿನ್ನಂತ ಯಾರೋ ಜಾಬ್ಲೆಸ್ ಜರ್ನಲಿಸ್ಟ್ ಬರೆದಿರೋ ಆರ್ಟಿಕಲಿಂದ ಆಗಲಿ ಅವ್ರ ಮೇಲೆ ನಮಗಿರೋ ಒಳ್ಳೆ ಭಾವನೆ ಬದಲಾಗಲ್ಲ. ಭಲೆ ಸಿರಿ, ಇಷ್ಟಾದ್ಮೇಲೂ ನೀನ್ ನಿಮ್ಮ ಅತ್ತೆನೇ ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂದ್ರೆ ಮೆಚ್ಚಬೇಕಾಗಿರೋದೇ ನಿನ್ನ. ನಂದಿನಿ, ಇನ್ನು ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ನೀವಿಷ್ಟು ದಿನ ನಮ್ಮ ಮನೆಗೆ ಬಂದು ಏನು ಮಾತಾಡಿದ್ರು ನಾನೇನು ಹೇಳ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ವೈಫ್ ಅನ್ನೋ ಕಾರಣಕ್ಕೆ ಸುಮ್ಮನಿದ್ರೆ ಪ್ರಾಬ್ಲಮ್ ಮತ್ತೆ ಜಾಸ್ತಿ ಆಗ್ತಾ ಇದೆಯಲ್ಲ. ಇದು ನಮ್ಮನೆ ಪರ್ಸನಲ್ ವಿಚಾರ, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನೀವು ಇದರಲ್ಲಿ ತಲೆ ಹಾಕೋ ತೊಂದರೆ ತಗೋಬೇಡಿ. ಸಮರ್ಥ್, ನೀವ ಹೀಗೆ ಮಾತಾಡ್ತಿರೋದು? ನಿಮ್ಮ ಪರ್ಸನಲ್ ವಿಷಯ ಆದ್ರೆ ನಾನು ಸುಮ್ಮನೆ ಇರಬೇಕು, ಅದೇ ನಮ್ಮ ಅತ್ತೆ ಮಾವ ಈ ಮನೇಲಿದ್ರೆ ಅದು ನಮ್ಮ ಪರ್ಸನಲ್ ವಿಷಯ ಆಗಲ್ವಾ? ಶೇಷು ಅಂಕಲ್, ಗೋದಾವರಿ ಆಂಟಿ ಬೆಳಿಗ್ಗೆನೇ ಅವ್ರ ತಮ್ಮನ ಮನೆಗೆ ಹೋಗಾಯ್ತು. ಸೊ ಎದುರು ಬದ್ರು ಮನೆಯವರಾಗಿ ಸಹಾಯ ಮಾಡೋಕ್ಕಾದ್ರೆ ಮಾಡೋಣ, ಇಲ್ಲ ಸುಮ್ಮನಿದ್ ಬೇಡ. ಪರ್ಸನಲ್ ವಿಷಯದಲ್ಲಿ ತಲೆ ಹಾಕೋದು ಬೇಡ. ಅರ್ಥ ಆಯ್ತಲ್ವ ನಂದಿನಿ ಅವರೇ? ಹಲೋ ದತ್ತಾತ್ರೇಯ ಅವರೇ, ಅದೇನೋ ನಮ್ಮ ಅತ್ತೆ ಮಾವಂಗೆ ಆಶ್ರಯ ಕೊಡ್ತೀನಿ ಅಂದಿದ್ರಿ, ಇವಾಗ ಅವ್ರು ಇಲ್ಲಿಲ್ಲ ಅಂತಿದ್ದೀರಾ? ಎಲ್ಲೋ ಹೋಗಿ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಗಂಡ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಅವಾಗ ನಾನು ನಿಮ್ಮ ಕಡೆನೇ ಬೆರಳು ಮಾಡಿ ತೋರಿಸ್ತೀನಿ, ನೆನ್ಪಿರ್ಲಿ. ಸೀರಿಯಸ್ಲಿ ಇದು ಪೇಪರ್ನಲ್ಲಿ ಬರುವಂಥ ದೊಡ್ಡ ವಿಷಯನ? ತುಳಸಿಗೆ ಈ ವಿಷಯ ಗೊತ್ತಾಗಿರೋಲ್ಲ. ತುಳಸಿ ಈಗ ತಾನೇ ಹುಷಾರಾಗ್ತಿದ್ದಾಳೆ. ಈ ವಿಷಯ ಈಗಲೇ ಅವಳಿಗೆ ಗೊತ್ತಾಗೋದು ಬೇಡ. ದೊಡ್ಡಪಿಡ್ಡ, ನೀನು ಈ ವಿಷಯನ ಅವಳ ಹತ್ರ ಮಾತಾಡಬೇಡ. ಅವಳಿಗೇನಾದರೂ ಗೊತ್ತಾದರೆ ಏನು ಮಾಡೋದು ಅಂತ ಆಮೇಲೆ ನೋಡೋಣ. ತುಳಸಿಗೆ ವಿಷಯ ತಿಳಿಸೋದು ಬೇಡ ಅಂತ ನಾನು ಮಾಧವನಿಗೂ ಮೆಸೇಜ್ ಮಾಡ್ತೀನಿ.